ಇದ್ದಾನೆ. ಅಲ್ಲ ಇದನ್ನ ನೋಡಕ್ಕ ನಮ್ಮನ್ ಕರೆದಿದ್ದು. ಯಾಕೋ ಏನಾಯ್ತು? ಏನೋ ವಿಷಯ ಸೂರ್ಯ ಇದು? ನಮಗೆ ಸಿಗ್ಗು, ನಾವು ಹೇಳಕ್ಕಿಲ್ಲ. ಏನಾಗಿದೆಯೋ ನಿನಗೆ? ಎಂಡ್ರಿಗೆ ಉಡುಗೊರೆ ಕೊಟ್ಟಾಗ ಅವಳು ಹೆಂಗ್ ನಾಚ್ಕೋತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಏನ್ ಹುಡುಗರೆ ಅದು? ಇನ್ನು ಕೊಟ್ಟೇ ಇಲ್ಲ. ಅಲ್ಲಿ ಅವ್ನು ನುಲಿತಾ ಇದ್ದಾನೆ, ಇವಳು ಇಲ್ಲಿ ಶುರು ಮಾಡ್ಕೊಂಡ್ಬಿಟ್ಲು. ರೀ ಅದೇನ್ ವಿಷಯ ಕೇಳ್ರಿ, ನಾನು ಹೋಗ್ಬೇಕು. ಓ ಒಂದ್ ನಿಮಿಷ ಬಂದೆ. ಎಲ್ರು ಒಂದ್ ಸ್ವಲ್ಪ ಸಾವಧಾನವಾಗಿರ್ಬೇಕು. ಇದೇನಾ ಕಾರ್ ಬಿಟ್ಟು ಟೂ ವೀಲರ್ ಬಂದ್ಬಿಟ್ಟಿದ್ಯಾ? ಪಾವ್ ಇದು ನನಗಲ್ಲ ಪಾವ್, ನೀನಂಗೆ. ನನ್ಗೆ ಯಾಕ್ರಿ? ಹೂ ಮರ ಕಣೆ. ಆಸೆ ಪಟ್ಟು ತಳ್ಳೋ ಗಾಡಿಗಳು ಕೊಡಿಸ್ದೆ, ಅದು ಯಾವ ಕಣ್ಣುಗಳು ಬಿತ್ತೋ ಏನೋ ಒಡಿಸ್ಕೊಂಡು ಹೋಯ್ತು. ಪಾಪ ಮೀನನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾರಿಲ್ಲ. ಆಯ್ತು, ದೇವರು ಒಂದು ಕಿತ್ಕೊಂಡ್ರೆ ಎರಡು ಕೊಡ್ತೇನೆ ಅನ್ನೋ ನಂಬಿಕೆ ನನಗಿತ್ತು. ಅದಕ್ಕೆ ಈ ಮೊಬೈಲ್ ಗಾಡಿ ಕೊಡಿಸ್ದೆ. ಓಹೋ, ಗಾಡಿ ಜೊತೆ ಮೊಬೈಲ್ ಕೊಡಿಸ್ತಾ ಇದ್ದಾನಾ? ಈ ಮೊಬೈಲ್ ಗಾಡಿ ಅಂದ್ರೆ ಡೋರ್ ಸ್ಟೆಪ್ ಸರ್ವಿಸ್ ಮಾಡೋ ಕಾರ್ಯಕ್ರಮ ಅಂತ. ಹೂ ಎಲ್ಲ ಮನೇಲಿ ಕಟ್ಟೋದು. ಮನೇಲ? ಹೌದು, ಮನೇಲಿ ಹೂ ಕಟ್ಟೋದು, ಗಾಡಿಲಿ ಇಟ್ಕೊಂಡು ಹೋಗಿ ಕೊಟ್ಟು ಬರೋದು. ಹೆಂಗೋ ಮೀನಾಗೆ ತುಂಬಾ ಜನ ಪರಿಚಯ ಇದ್ದಾರೆ. ಅವ್ರು ಇಲ್ಲಿಗೆ ಬರೋದು ನಿನಗೂ ಕಷ್ಟ ಆಗ್ತಾ ಇತ್ತಲ್ಲ, ಅದಕ್ಕೆ ಅವರು ಒಂದು ಫೋನ್ ಮಾಡಿದ್ರೆ ಸಾಕು, ಇಷ್ಟಿಷ್ಟು ಹೂ ಬೇಕು ತಂದ್ಕೊಡಮ್ಮ ಅಂತ ಹೇಳ್ಬಿಟ್ರೆ ಇವಳೇ ಹೋಗಿ ಬುತ್ತಿ ಕಟ್ಕೊಂಡು ಕೊಟ್ಟು ಬಂದ್ಬಿಡ್ತಾಳೆ. ವಾವ್, ವಾಟ್ ಅ ಬ್ಯೂಟಿಫುಲ್ ಐಡಿಯಾ. ಈಗ ಎಲ್ರು ಆನ್ಲೈನ್ ಇಂದಾನೆ ಎಲ್ಲಾ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇರೋದು. ಹಾಗೆ ಇದನ್ನು ಆಗ್ಲಿ, ಇಂಥ ಒಳ್ಳೆ ಯೋಚನೆ ನಮ್ ಮೀನಾ ಅವರಿಂದಾನೇ ಶುರು ಆಗ್ಲಿ. ಅಂತೂ ತುಳಿಯೋರ್ ಮುಂದೆ ಬೆಳೆಯೋ ಕಾರ್ಯಕ್ರಮ ಜೋರಾಗಿ ನಡೀತಾ ಇದೆ. ಇದು ಕಣ ಗೆಲ್ಲೋರ್ಗ್ ಬೇಕಾಗಿರೋ ಹುಮ್ಮಸ್ಸು ಅಂದ್ರೆ ಇದು. ಒಳ್ಳೆ ಕೆಲಸ ಮಾಡಿದ್ಯಾ ನನ್ ಕಂದ. ಈಗ ಈ ಗಾಡಿಗೂ ಅಮ್ಮನ ಹೆಸರು ಇಡ್ತೀಯಾ? ಅದು ಇಡೋಣ ಅಂತ ಅನ್ಕೊಂಡೆ, ಆದ್ರೆ ಒಂದು ಸಣ್ಣ ಮಿಸ್ಟೇಕ್ ಆಗ್ಬಿಟ್ಟಿದೆ. ಮಿಸ್ಟೇಕಾ? ಏನದು? ಅದು ಪಾರ್ಲರಮ್ಮನ್ ಪಾರ್ಲರ್ಗೆ ಸಕ್ಕರೆ ಹೆಸರಿಟ್ಲು, ಅದು ಹೋಗೆ. ಇನ್ನು ತಳ್ಳೋ ಗಾಡಿಗೆ ಸಕ್ಕರೆ ಹೆಸರಿಟ್ಟೆ, ಹೆಸರು ಸಮೇತ ಮುನ್ಸಿಪಾಲ್ಟಿ ಲಾರಿ ಸೇರ್ಕೊಂಡ್ಬಿಡ್ತು. ಸೊ ಸಕ್ಕರೆ ಹೆಸರು ಒಂದು ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಅದಕ್ಕೆ MS ಅಂತ ಹಾಕ್ಸ್ಬಿಟ್ಟಿದ್ದೀನಿ. ಕಾರ್ ಮೇಲೆ ಟೂ ವೀಲರ್ ಮೇಲೆ ಒಂದೇ ಹೆಸರು ಇರಲಿ ಅಂತ ಹಾಕ್ಸಿದ್ದೀನಪ್ಪ. ಮತ್ತೆ ಜೊತೆಗೆ ಒಂದೇ ರಾತ್ರಿಯಲ್ಲಿ 500 ಹಾರ ಕಟ್ಟಿ ಸಾಧನೆ ಮಾಡಿರೋರ್ ಗಾಡಿ ಅಂತಲೂ ಹಾಕ್ಸ್ಬಿಡ್ತೀನಿ. ರೇಮಿನಾ, ಹಿಂದೆ ಒಂದು ಬಾಕ್ಸ್ ಕಟ್ಟಿಸ್ಕೊಡ್ತೀನಿ, ಅದರೊಳಗೆ ಹೂ ಇಟ್ಕೊಂಡು ರಾಮ್ ಅಂತ ನೀನು ಊರೆಲ್ಲ ಮೆರಿಬೋದು ಕಣೆ. ಮಿಷಿನಾ? ಅಪ್ಪ ತೋಪ, ಕೀನಾ ನಿನ್ನ ಕೈಯಾರೆ ನೀನಂಗೆ ಕೊಡಪ್ಪ. ಶಾಂತಿ ಬಾರೆ. ನಾನು ಯಾಕೆ? ನನ್ನ ಹೆಸರಿಟ್ರೆ ಅದೂ ಗತಿ ಆಗುತ್ತೆ ಅನ್ನೋ ತರ ಹೇಳ್ದ. ಇನ್ ನಾನೇ ಕೀ ಬೇರೆ ಕೊಡ್ಬೇಕಾ? ಏನು ಬೇಕಾಗಿಲ್ಲ, ಕೊಡಿ ನೀವೇ ನಿಮ್ ಮುದ್ದಿನ ಸೊಸೆಗೆ ಕೊಡಿ. ಆಗಬಹುದು, ಇಂಥ ಪರೀಕ್ಷೆಗಳು ಮನೇಲಿ ನಡೀತಾ ಇರಲಿ. ಬಾಕಂದ ತಗೋ. ದೇವರು ನಿಂಗೆ ಯಶಸ್ಸು ಕೊಡ್ಲಿಕ್ಕಂದ. ಮೀನಾ, ಗಾಡಿ ಒಂದು ರೌಂಡ್ ಓಡ್ತೆ? ಓಡ್ತಾ ಬರ್ತಾನೆ, ಹಿಂದೆ ಕುತ್ಕೊಂಡು ನೋಡಿ. ಆಗ್ಬಹುದು. ನಿನ್ನ ನಮ್ದೆ ಇನ್ಯಾರು ನಮ್ಲಿ. ನಡಿ ನಡಿ ನಡಿ.
ಈಗ ಈ ರೋಡ್ ಒನ್ ವೇ ಆಗ್ಬಿಟ್ಟಿದ್ಯಾ? ಹೌದು ಮೇಡಮ್. ಈಗ ಈ ರೋಡಲ್ಲಿ ಮೆಟ್ರೋ ಕೆಲಸ ನಡೀತಾ ಇದೆ. ಸೊ ನಾವು ಮುಂದೆ ಅಲ್ಲಿ ತನಕ ಹೋಗ್ಬಿಟ್ಟು ಸುತ್ತಾಕೊಂಡು ಬರಬೇಕು. ಹೋ, 1 ವರ್ಷದಲ್ಲಿ ಎಷ್ಟೆಲ್ಲ ಚೇಂಜ್ ಆಗ್ಬಿಟ್ಟಿದೆ. ಯಾವ ಊರು ಹೆಂಗಾದ್ರೂ ನಮ್ಮ ಬೆಂಗಳೂರು ಮಾತ್ರ ವರ್ಷ ಚೇಂಜ್ ಆಗ್ತಾನೆ ಇರುತ್ತೆ ಮೇಡಮ್. ಬೇಕಾದ್ರೆ ನೀವು ಒಂದು 10 ವರ್ಷ ಬಿಟ್ಕೊಂಡು ಬನ್ನಿ ಇಲ್ಲಿಗೆ, ಈ ಊರು ಇನ್ನೊಂದು ಕೆನಡಾ ಆಗ್ಬಿಟ್ಟಿರುತ್ತೆ. ಏನೇ ಆದ್ರೂ ಅಲ್ಲಿನ ಕ್ಲೈಮೇಟ್ ಇಲ್ಲಿಗೆ ಬರೋ ಚಾನ್ಸೇ ಇಲ್ಲ ಬಿಡಿ. ಅಂದ್ರೆ ಮೇಡಮ್ ಅಂದ್ರೆ ತುಂಬಾ ಚಳಿ ಇರುತ್ತೆ, -50 ಡಿಗ್ರಿ ಇರುತ್ತೆ. ಓ, ನಮ್ಮವನು ಕೆನಡಾಗೆ ಹೋದಿರ್ಲಿ, ಕೆನಡಾದವರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ. ಅದ್ ಹೇಗ್ ಹೇಳ್ತೀರಾ? ಬದುಕೋದಕ್ಕೆ ಬೆಂಗಳೂರಿಗಿಂತ ಒಳ್ಳೆ ಜಾಗ ಎಲ್ಲಿದೆ ಮೇಡಮ್? ಹೆಂಗ ಚೇಟ ನಾನು ಬೆಂಗಳೂರ್ಲ ಇರಿಕೆ ಅಣೋ ಅಂತ ಮಲಯಾಳಮಲ್ಲಿ, ನಾನು ಬೆಂಗಳೂರ್ಲೇ ಇರಿಕೆ ಅಂತ ತಮಿಳಲ್ಲಿ, ನೇನು ಬೆಂಗಳೂರ್ಲೇ ಉನ್ನಾನು ಅಂತ ತೆಲುಗುಲಿ, ಮೈ ಬೆಂಗಳೂರು ಬೈ ಹೋ ಅಂತ ಹಿಂದಿನಲ್ಲಿ ಅಂತ ಎಲ್ಲರೂ ಬೇರೆ ಬೇರೆ ಭಾಷೆನಲ್ಲಿ ಹೇಳ್ತಾರೆ ಹೊರತು ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಕನ್ನಡದಲ್ಲಿ ನನ್ನ ಮಗನೂ ಹೇಳಲ್ಲ. ಅದು ನಿಜಾನೇ ಬಿಡಿ. ಅಂದ್ಹಾಗೆ ನಿಮ್ ಬ್ರದರ್ ಕೆನಡಾದಲ್ಲಿ ಏನಾದ್ರು ಜಾಬ್ ಟ್ರೈ ಮಾಡ್ತಿದಾರಾ? ಹೌದು ಮೇಡಮ್, ಕೆಲಸ ಏನೋ ಸಿಕ್ಕಿದೆ, ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ದುಡ್ಡಿಲ್ಲದೆ ಪರದಾಡ್ತಾ ಇದ್ದಾನೆ. ಹಿಂದೇನು ಹಿಂಗೆ 27 ಲಕ್ಷ. ಮೀನಾ, ಏನೇ ವಿಷಯ? ರೀ, ನೀವ್ ಈಗ್ಲೇ ಹೊರಟು ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬನ್ನಿ. ಮತ್ತೆ ಹರಕೆ ಗಿರ್ಕೆ ಏನಾದ್ರು ಹೊತ್ಕೊಂಡಿದ್ದೇನೆ? ಅದೆಲ್ಲ ಏನು ಇಲ್ಲ ರೀ, ನೀವ್ ಬನ್ನಿ. ವಾ, ಇನ್ನೊಂದು ಕಾರ್ ತಗೊಂಡ್ಬಿಟ್ಯಾ? ತಿಂಗ್ಳಿಗೊಂದ್ ಕಾರ್ ತಗೊಳ್ಳೋ ಟೈಮು ನಮ್ಗಿನ್ನೂ ಬಂದಿಲ್ಲ. ಸುಮ್ನೆ ಬನ್ರಿ, ಯಾಕೆ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀರಾ ನೀವು? ಆಗಲ್ಲ ಮೀನಾ, ಕಾರಲ್ಲಿ ಕಸ್ಟಮರ್ ಇದ್ದಾರೆ. ನನಗ ಅದೆಲ್ಲ ಗೊತ್ತಿಲ್ಲ ರೀ. ಅವ್ರನ್ನ ಬಿಟ್ಟಾದ್ರೂ ಬನ್ನಿ, ಅಥವಾ ಇಲ್ಲಿಗೆ ಬಂದು ಹೋದ್ಮೇಲಾದ್ರೂ ಅವ್ರನ್ನ ಬಿಡಿ, ಅದು ನಿಮಗ್ ಬಿಟ್ಟಿದ್ದು. ಒಟ್ನಲ್ಲಿ ಇಲ್ಲಿಗೆ ಬೇಗ ಬನ್ನಿ ಅಷ್ಟೇ. ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ಏನ್ ವಿಷಯ ಹೇಳು? ಹರಕೆ ತೀರ್ಸೋದಕ್ಕೆ ರೀ. ನಾನು ಕೇಳಿದೆ, ಯಾವ ವರ್ಕಿನ ಒತ್ಕೋಬೇಡ ಅಂತ ಹೇಳಿದ ನನಗೆ. ರೀ, ಇದ್ ನಾನ್ ಹೊತ್ಕೊಂಡಿರೋ ಹರಕೆ ಅಲ್ಲ. ರೋಹಿಣಿ ಅವ್ರಪ್ಪ ಜೈಲಿಂದ ಬೇಗ ಹೊರಗಡೆ ಬರ್ಬೇಕು ಅಂತ ಅತ್ತೆ ರೋಹಿಣಿ ಅವ್ರ ಕೈಲಿ ವ್ರತ ಮಾಡಿಸ್ತಿದ್ದಾರೆ. ಅದಕ್ಕೆ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಬೇಕು. ನೀವು ಬನ್ರಿ. ಇಲ್ಲಿ ನೀವೆಲ್ಲ ಹೋಗಿ ಪೂಜೆ ಮಾಡ್ಬಿಟ್ರೆ ಮಲೇಷ್ಯಾ ಜೈಲಲ್ಲಿ ಇರೋರಪ್ಪ ಹೊರಗೆ ಬಂದ್ಬಿಡ್ತಾನ? ಅತ್ತೆ ಬೇಡ್ಕೊಂಡಿದ್ದಾರೆ, ನೀವು ಬನ್ನಿ ಅಷ್ಟೇ. ಅದೆಲ್ಲ ಸರಿ ಮೀನಾ, ನಾನ್ ಯಾಕೆ ಬರ್ಬೇಕೆ? ರೀ, ಮನೆಯವರೆಲ್ಲ ಜೊತೆಗೆ ಹೋಗಿ ಒಟ್ಟಿಗೆ ಪೂಜೆ ಮಾಡ್ಬೇಕಂತ ಅತ್ತೆ ಬೇಡ್ಕೊಂಡಿದ್ದಾರೆ. ಒಂದ್ 5 ನಿಮಿಷ ಬಂದ್ ಹೋಗ್ರಿ. ಮಾವ ನೀವ್ ಬರ್ಲೇಬೇಕು ಅಂತ ಹೇಳಿದ್ದಾರೆ. ಸರಿ, ಒಂದ್ ಕೆಲ್ಸ ಮಾಡಿ, ಮಾವನ್ ಕೈಗೆ ನಾನು ಫೋನ್ ಕೊಡ್ತೀನಿ, ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಡಿ. ಬರ್ತೀನಿ ಬಿಡು. ಅಪ್ಪನ ಕೈಗೆ ಫೋನ್ ಕೊಡ್ಬೇಡ, ಸುಮ್ಮನೆ ಬೈತಾರೆ. ನೋಡು, ಇವಾಗ್ಲೇ ಹೇಳ್ತಾ ಇದ್ದೀನಿ, ನಾನು 5 ನಿಮಿಷದ ಮೇಲೆ ಇನ್ನು 1 ನಿಮಿಷ ಇರೋದಿಲ್ಲ, ಓಡ್ಬಿಡ್ತೀನಿ. ಸರಿ, ನೀವು ಬನ್ನಿ. ಸರಿ, ಆಯ್ತು ಮೇಡಮ್. ಒಂದು ಸಣ್ಣ ವಿಷಯ. ಏನು? ಅದು ಬಂದು ಮೇಡಮ್, ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ ಮೇಡಮ್. ಆ ದೇವಸ್ಥಾನ ಇವಾಗ ನಾವು ಆನ್ ದ ವೇ ಹೋಗ್ತಾ ಇದೀವಲ್ಲ, ಇದೇ ಥರನೇ ಇರೋದು. ನೀವಿರ್ಬೇಕಾದ್ರೆ ನಾನು ಪರವಾಗಿಲ್ಲ, ಒಂದ್ 10 ನಿಮಿಷ ಆಗ್ಬೋದಾ? ಅಷ್ಟೇ ಮೇಡಮ್, ಅಷ್ಟೇ. ಅದು ಕಸ್ಟಮರ್ ಇರ್ಬೇಕಾದ್ರೆ ಪರ್ಸನಲ್ ವಿಷಯಕ್ಕೆ ನಾನು ಯಾವತ್ತೂ ಹೋಗೋನಲ್ಲ. ಇಟ್ಸ್ ಓಕೆ, ಆನ್ ದಿ ವೇ ತಾನೆ, ನನ್ಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಮೇಡಮ್, ನಿಮ್ಮ ಜಾಗದಲ್ಲಿ ಬೇರೆ ಯಾರಾದ್ರೂ ಕಸ್ಟಮರ್ ಇದ್ದಿದ್ರೆ ಬಾಯ್ ಬಂದಾಗೆಲ್ಲ ಬೈದಾಕ್ಬಿಟ್ಟಿರೋರು. ಮೇಡಮ್ 10 ನಿಮಿಷ ಮೇಡಮ್, 10 ನಿಮಿಷ ಬೇಗ ಬಂದ್ಬಿಡ್ತೀನಿ, ಲೇಟ್ ಮಾಡಕ್ ಹೋಗೋದಿಲ್ಲ. ಹಾಂ, ಓಕೆ, ಕೂಲ್. ಆಸೆ ಆಸೆ ಆಸೆ